ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೀಕೆಂಡ್ ಹೇಗಿತ್ತು? ನಾನು ಇಲ್ಲಿ ನನ್ನ ಗಂಡ ಮತ್ತು ಮಕ್ಕಳ ಜೊತೆ ತಲಕಾಡು ಮತ್ತು ಮುಡುಕ್ತೊರೆಗೆ ಹೋಗಿ ಬಂದಿದ್ದನ್ನು ವೀಡಿಯೋಸ್ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು. ಯಾಕೆ ಅಂತಂದರೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಫೋಟೋಸ್ ವೀಡಿಯೋಸ್ ಮಾಡಬಾರ್ದು ಅಂತ. ಆಮೇಲೆ ಮಕ್ಕಳು ಜೊತೆಲಿರೋದ್ರಿಂದ ಅವ್ರನ್ನ ನೋಡ್ಕೋಬೇಕಿತ್ತು. ಸೊ ಯಾವುದಾದನ್ನಾಗುತ್ತೆ ಅದನ್ನು ವೀಡಿಯೋಸ್ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನಾವು ಇಲ್ಲಿ ತಲಕಾಡು ಮುಡುಕ್ತೊರೆಗೆ ವರ್ಷದಲ್ಲಿ 2-3 ಸಲ ಹೋಗಿ ಬರ್ತೀವಿ. ಯಾಕೆ ಅಂತಂದರೆ ಅಲ್ಲಿ ಹೋಗಿ ಬಂದರೆ ನಮಗೇನೋ ಒಂಥರ ಸುಖ, ಶಾಂತಿ, ನೆಮ್ಮದಿ ಸಿಕ್ತಾಗ ಅನಿಸುತ್ತೆ. ಇಲ್ಲಿ ಅವತ್ತು ನನ್ನ ಹಸ್ಬೆಂಡು ಕನಕಪುರ ರೂಟ್ ತೊಗೊಂಡ್ರು ಆ್ಯಸ್ ಯೂಶ್ವಲ್. ವೀಕೆಂಡ್ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು, ಬಟ್ ಸ್ಟಿಲ್ ವೆದರು ತುಂಬ ಪ್ಲೆಸೆಂಟ್ ಆಗಿತ್ತು. ನಾನು ಅವತ್ತು ಬೆಳಗ್ಗೆ ಮನೆಯಿಂದ ಬೇಗ ಹೊರಟಿದ್ರಿಂದ ತಿಂಡಿಗೆ ಏನೂ ಮಾಡಿರಲಿಲ್ಲ ಮನೆಯಲ್ಲಿ. ಸೊ ಅಲ್ಲಿ ಪಿಟ್ ಸ್ಟಾಪ್ ಕೊಟ್ವಿ ಬ್ರೇಕ್ಫಾಸ್ಟ್ಗೆ ಅಂತ. ಅಲ್ಲಿ ಮಂದಾರತಿ ವೈಭವ್ ಅಂತ ಹೋಟೆಲು, ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಬಟ್ ಮಕ್ಕಳಿಗೆ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು ಎಷ್ಟು ಕಷ್ಟದ ಕೆಲಸ ಅಂತ ತಾಯಂದ್ರಿಗೆ ಮಾತ್ರ ಗೊತ್ತು. ಹಾಗೆಯೇ ಇಲ್ಲಿ ನನ್ನ ಮಕ್ಕಳು ಕೂಡ ದಿನಾ ಒಂದೊಂದು ಸ್ಟೋರಿ ಹೇಳಮ್ಮ ಅಂತಾರೆ. ನಾನು ಆದಷ್ಟು ಮಾರಲ್ ಸ್ಟೋರೀಸ್ಗಳನ್ನ ಅಲ್ಲಿ ಇಲ್ಲಿ ಓದ್ಬಿಟ್ಟು ತಿಳ್ಕೊಂಡು ಅವ್ರಿಗೆ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಹೀಗೆ ಕತೆಗಳನ್ನ ಹೇಳ್ತಾ ನನ್ನ ಮಕ್ಳಿಗೆ ತಿನ್ನಿಸಿದ್ದು 1.25 ಗಂಟೆ ಆಯಿತು. ಬಟ್ ನಾವಲ್ಲಿ ತಿಂಡಿ ತಿಂತಿದ್ದಾಗ ಎದುರುಗಡೆ ಒಂದು ಗಣಪತಿ ವಿಗ್ರಹ ದೊಡ್ಡದಿತ್ತು. ಅದನ್ನು ನೋಡ್ತಾ ಎಲಿಫೆಂಟ್ ಮಾಮಿ, ಗಣಪತಿ ಮಾಮಿ ಅನ್ನೋ ಖುಷಿನಲ್ಲಿ ನನ್ನ ಮಕ್ಕಳು ತಿಂದು ಶಾಸ್ತ್ರ ಮುಗಿಸಿದ್ರು. ಆಮೇಲೆ ನನ್ನ ಹಸ್ಬೆಂಡು ನಾನು ಇಬ್ಬರು ತಿಂಡಿ ತೊಗೊಂಡ್ವಿ. ನಾವು ಡೈಲಿ ತಿಂಡಿ ತಿನ್ನೋದಕ್ಕಿಂತ ಸ್ವಲ್ಪ ಅವತ್ತು ಟೈಮಿಂಗು ಲೇಟ್ ಆಗಿತ್ತು. ಹೊಟ್ಟೆ ಕೂಡ ಚೆನ್ನಾಗಿ ಹಸ್ತಿತ್ತು. ಇನ್ಫ್ಯಾಕ್ಟ್ ಫುಡ್ ಕೂಡ ತುಂಬ ಡೆಲಿಷಿಯಸ್ ಆಗಿತ್ತು, ಚೆನ್ನಾಗಿತ್ತು. ಹೊರಗಡೆ ಹೋದಾಗ ಎಲ್ರಿಗೂ ಗೊತ್ತಿರುತ್ತೆ, ಏನೋ ಒಂಥರ ಎಕ್ಸೈಟ್ಮೆಂಟು. ಯಾಕೆಂತಂದರೆ ಡೈಲಿ ರೊಟೀನ್ಸಿಂದ ಬ್ರೇಕ್ ಸಿಕ್ಕಿದ್ದು ಖುಷಿ ಇರತ್ತಲ್ವ, ಅದಕ್ಕೆ. ಸೊ ಅಲ್ಲಿ ತಿಂಡಿ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಹೋಟ್ಲಲ್ಲಿ ತಿಂಡಿ ಮುಗಿಸಿ ಹೊರಗಡೆ ಬರುವಾಗ ಗೋದೇಸಿ ಅವರ ಪ್ರಾಡಕ್ಟ್ಸು ಸುಮಾರು ಐಟಮ್ಸ್ನ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು. ಅದರಲ್ಲಿ 3 ಐಟಮ್ ನಮ್ಗೆ ಇಷ್ಟ ಆಯಿತು: ಬೀಟ್ರೂಟ್ ಚಿಪ್ಸ್, ರಾಗಿ ಚಿಪ್ಸ್, ಹಾಗೆಯೇ ಆಮ್ಲಾದು ಅಂದರೆ ಬೆಟ್ಟದ ನಲ್ಲಿಕಾಯ್ದು ಚಟ್ಪಟ ಅಂತ. ಅದರಲ್ಲಿ ನನ್ನ ಮಕ್ಕಳು ಬೀಟ್ರೂಟ್ ಚಿಪ್ಸ್ಗೆ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಬಾ ಅಮ್ಮ ಮತ್ತೆ ಹೋಗಿ ತೊಗೊಳ್ಳೋಣ ಅಂತ ಇದ್ದಾರೆ. ನಾನು ಆವಾಗಲೇ ಹೇಳ್ದಾಗೆ ಪ್ಲೆಸೆಂಟಾಗಿತ್ತು ವೆದರು, ಮಳೆನೂ ಇರಲಿಲ್ಲ, ಈ ಕಡೆ ಬಿಸಿಲು ಇರಲಿಲ್ಲ. ಒಂಥರ ಟ್ರಾವೆಲಿಂಗಿಗೆ ಚೆನ್ನಾಗಿ ಅನ್ನಿಸ್ತು, ಟೈರಿಂಗ್ ಅಂತ ಅನಿಸ್ಲಿಲ್ಲ. ಅಲ್ಲಿಂದ ಸೀದಾ ನಾವು ಮುಡುಕ್ತೊರೆಗೆ ಹೋದ್ವಿ. ಮಲ್ಲಿಕಾರ್ಜುನ ಸ್ವಾಮಿದು ಹಾಗೆಯೇ ಭ್ರಮರಾಂಬಿಕಾ ತಾಯಿದು ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಸಂತೋಷ ಸಿಕ್ತು. ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಈ ಒಂದು ರಮಣೀಯ ದೃಶ್ಯ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಮ್ಮನ್ನು ನಾವೇ ಒಂಥರ ಕಳ್ಕೊಂಡ್ಬಿಡ್ತೀವಿ. ಅಷ್ಟೊಂದು ಸೊಬಗಿದೆ ಈ ಪ್ರಕೃತಿನಲ್ಲಿ. ನೋಡಿ, ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು, ಬೆಟ್ಟ ಗುಡ್ಡ, ಪಕ್ಷಿಗಳ ಕಲರವ, ನೀಲಿ ಆಕಾಶ ಎಷ್ಟು ಚೆನ್ನಾಗಿ ಅನ್ನಿಸ್ತಂದರೆ ನಾವು ಬೆಂಗಳೂರಿನಲ್ಲಿರೋರಿಗೆ ಯಾವಾಗಲೂ ಏರ್ ಪೊಲ್ಯೂಷನು, ನಾಯ್ಸ್ ಪೊಲ್ಯೂಷನ್ ಅಂತ ಕೇಳಿ ನೋಡಿ ಸಾಕಾಗೋಗಿರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡು ಒಂದು ಅರ್ಧ ಗಂಟೆ ಇಲ್ಲೇ ಇರೋಣ ಅಂದ್ಬಿಟ್ಟು ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡಿದ್ರು. ಎಲ್ರಿಗೂ, ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ ತುಂಬಾ ಖುಷಿ ಅನ್ನಿಸ್ತು. ಇಲ್ಲಿ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದು ಹೇಗೆ ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಇಲ್ಲಿಂದ ತಲಕಾಡು ಕಡೆ ಹೋಗೋದಕ್ಕೆ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಇಲ್ಲಿಂದ ತಲಕಾಡು ಕಡೆಗೆ ಹೊರಟ್ವಿ. ನಾವು ತಲಕಾಡಿಗೆ ಹೋದಾಗ ಸಾಮಾನ್ಯವಾಗಿ ಉಡುಪಿ ಮೆಸ್ಗೆ ಹೋಗ್ತೀವಿ. ಯಾಕೆಂತಂದರೆ ಮುಂಚೆಯಿಂದಲೂ ನಾವು ಚಿಕ್ಕವರಾದಾಗಲಿಂದನೂ ಈ ಮೆಸ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಫುಡ್ಡು ಚೆನ್ನಾಗಿ ಸರ್ವ್ ಮಾಡ್ತಾರೆ. ಇಲ್ಲಿ ಊಟ ಮಾಡಿಕೊಂಡು ಹೊಳೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ತುಂಬ ಮಳೆ ಆಗಿದ್ದರಿಂದ ನೀರು ತುಂಬ ಬಂದುಬಿಟ್ಟಿತ್ತಂತೆ. ಸೊ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ರಿವರ್ ಸೈಡು ಯಾರನ್ನೂ ಬಿಡ್ತಾ ಇರಲಿಲ್ಲ. ಸೊ ನನ್ನ ಮಕ್ಕಳು ಸ್ವಲ್ಪ ಅಲ್ಲಿ ಡಿಸಪಾಯಿಂಟ್ ಆಯಿತು. ಯಾಕೆಂದರೆ ಪ್ರತಿ ಸಲ ಹೋದಾಗ ಅಲ್ಲಿ ರಿವರ್ನಲ್ಲಿ ಆಟ ಆಡ್ತಾರೆ ನನ್ನ ಮಕ್ಕಳು, ಬಟ್ ಈ ಸಲ ಆಗಲಿಲ್ಲ. ಹಾಗೆ ಅಲ್ಲಿ ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ಲು, ವೈದ್ಯನಾಥೇಶ್ವರ ಟೆಂಪಲ್ ಎಲ್ಲ ಇದೆ. ಸೊ ಅದ್ರ ಮುಂದೆ ಈ ಥರ ಸಣ್ಣದಾಗಿ ಸ್ಟ್ರೀಟ್ ಇದೆ, ಅಲ್ಲೇ ಸ್ವಲ್ಪ ಹೊತ್ತು ಓಡಾಡಿದ್ವಿ. ಹಾಗೆ ಟೈಮ್ ಪಾಸ್ ಆಯಿತು. ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಂದನ್ನು ಕೂಡ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಕಬ್ಬಿನ ಹಾಲು ಅಂದರೆ ತುಂಬ ಇಷ್ಟ. ಸೊ ಕಬ್ಬಿನ ಹಾಲು ಮಾಡಿಸ್ಕೊತಿದ್ದಾಗ ನನ್ನ ಮಕ್ಕಳಿಗೆ ಅದು ನೋಡೋಕ್ಕೊಂಥರ ಖುಷಿ. ಯಾಕೆ ಅಂತಂದರೆ ಅದನ್ನು ಹೇಗೆ ಮಾಡ್ತಾರೆ ಅದನ್ನೆಲ್ಲ ನಾವು ಇಷ್ಟು ಹತ್ತಿರದಿಂದ ನಾವು ಅವ್ರಿಗೆ ಯಾವಾಗಲೂ ತೋರಿಸಿರಲಿಲ್ಲ. ಸೊ ಅದು ನೋಡ್ತಾ ತುಂಬ ಖುಷಿಪಟ್ಟರು. ನನ್ನ ಮಕ್ಕಳನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ಯಾಕೆ ಅಂತಂದರೆ ಅವ್ರು ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳ್ಳಲ್ಲ, ಸುಮ್ಮನೆ ಓಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ಅಲ್ಲಿ ನಾವು ಚುರುಮುರಿ, ಟಿಕ್ಕಿ ಪುರಿ, ಐಸ್ ಕ್ರೀಮ್ ಹೀಗೆ ಸುಮಾರು ಐಟಮ್ಸ್ ತೊಗೊಂಡಿದ್ವಿ.
ಹಾಗೆಯೇ ಅಲ್ಲಿಂದ ಬರ್ತಾ ಇನ್ನೇನು ಮಳವಳ್ಳಿ ಕನೆಕ್ಟ್ ಆಗ್ತಿದ್ದೀವಿ ಅನ್ನುವಾಗ ಈ ಬೇಕ್ರಿ ಇದೆ, ಇಲ್ಲಿಂದ ಸುಮಾರು ಬೇಕ್ರಿಗಳಿಗೆ ಐಟಮ್ಸು ಸಪ್ಲೈ ಮಾಡ್ತಾರಂತೆ. ಅಲ್ಲಿ ಹೋಗಿ ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದ್ವಿ. ಆಮೇಲೆ ಮನೆಗೆ ಬಂದಾಗ ರಾತ್ರಿ ಒಂದು 7:45 8 ಗಂಟೆ ಆಗಿತ್ತು. ಅಲ್ಲಿ ಕನಕಪುರ ಹತ್ರ ಫ್ರೆಶ್ ತರಕಾರಿ ಸೊಪ್ಪುಗಳು ಸಿಗುತ್ತೆ, ಅದನ್ನು ತೊಗೊಂಡು ಬಂದ್ವಿ. ನೋಡಿ ಎಲ್ಲರ ಮುಖ ಇಷ್ಟೊಂದು ಟಯರ್ಡ್ ಆಗಿದೆ. ಸೊ ನಂದು ಟ್ರಾವೆಲಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು ಹೇಳಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.